ಬೆಳ್ಳುಳ್ಳಿ ಕಬಾಬ್ ಅನ್ನೋದು ಇಂಟರ್ನೆಟ್ಟಲ್ಲಿ ತುಂಬ ವೈರಲ್ ಆದಂತಹ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಳ್ಳುಳ್ಳಿ ಕಬಾಬ್ನ ಎಕ್ಸ್ಟ್ರಾ ಫ್ಲೇವರ್ ಸ್ಟೈಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಕೂಡ ಹೀಟ್, ಚಿಕನ್ ಕೂಡ ಹೀಟ್, ಹಾಗೆಯೇ ಆ ಕಬಾಬ್ನ ಮಾಡಿ ತಿಂದರೆ ಮಕ್ಕಳಿಗೆಲ್ಲ ಅದು ಒಳ್ಳೆಯದಲ್ಲ. ಸೊ ಅದಕ್ಕೋಸ್ಕರನೇ ಅದನ್ನು ಸ್ವಲ್ಪ ನಾನು ಚೇಂಜ್ ಮಾಡಿ ಈ ರೆಸಿಪಿನ ನಿಮ್ಮ ಮುಂದೆ ತಂದಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡೋದಕ್ಕೆ, ಲೈಕ್ ಮಾಡೋದಕ್ಕೆ ಮರಿಬೇಡಿ. ಹಾಗಾದರೆ ತಡ ಮಾಡದೆ ಈ ವಿಡಿಯೋನ ಇವಾಗ ನಾವು ಚೆಕ್ ಮಾಡೋಣ. ಈ ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಳ್ಳೋದಕ್ಕೆ ಒಂದು ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪನ್ನು ತಗೊಂಡಿದ್ದೀನಿ. ಹಾಗೆಯೇ ಖಾರಕ್ಕೆ ಒಂದು 8 ರಿಂದ 9 ಹಸಿಮೆಣಸು ಬೇಕಾಗುತ್ತೆ. ಇದರ ಜೊತೆಗೆ ಒಂದು 2 ಇಂಚಿನಷ್ಟು ಶುಂಠಿ ಬೇಕು. ಹಾಗೆಯೇ ಬೆಳ್ಳುಳ್ಳಿ ಕಬಾಬ್ ಅಂದರೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಬೇಕು. ಇಲ್ಲಿ ನಾನು 2 ಬೆಳ್ಳುಳ್ಳಿಗಳನ್ನು ಹಾಕ್ಕೊಂಡಿದ್ದೀನಿ. ಇದ್ರದ್ದು ಸಿಪ್ಪೆನ ನಾನು ತೆಗಿತಾ ಇಲ್ಲ. ಅಕಸ್ಮಾತ್ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಆದರೂ ಏನು ವರಿ ಮಾಡಬೇಕು ಅಂತಿಲ್ಲ, ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ. ಇದಕ್ಕೆ ಒಂದು ತುಂಡಿನಷ್ಟು ಇಲ್ಲಿ ನಾನು ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 7 ರಿಂದ 8 ಲವಂಗಗಳನ್ನು ಹಾಕ್ಕೋಬೇಕು. ಇದರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಥವಾ 1 ಟೀ ಸ್ಪೂನಷ್ಟು ಜೀರಿಗೆನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ತಂಪಾಗಬೇಕು ಅಂದರೆ ಸ್ವಲ್ಪ ಸೋಂಪನ್ನು ಹಾಕ್ಕೋಬೇಕು. ಸೊ 1 ಟೀ ಸ್ಪೂನಿಂದ 1 ಟೇಬಲ್ ಸ್ಪೂನ್ ತನಕ ಕೂಡ ಇದನ್ನು ನೀವು ಹಾಕ್ಕೋಬಹುದು. ಸೊ ಇದೆಲ್ಲದನ್ನು ತಗೊಂಡು ಇದನ್ನು ಇವಾಗ ಒಂದು 1/4 ಕಪ್ ಮೊಸರಿನ ಜೊತೆಗೆ ಇದನ್ನು ನೀವು ತರಿಯಾಗಿ ರುಬ್ಕೋಬೇಕು. ಇಲ್ಲಿ ಯಾವ ಕಾರಣಕ್ಕೂ ಸ್ವಲ್ಪ ನೀರನ್ನು ನೀವು ಆ್ಯಡ್ ಮಾಡ್ಕೋಬಾರ್ದು. ಅಕಸ್ಮಾತ್ ರುಬ್ಬಕ್ಕೆಲ್ಲಾದರೂ ನಿಮಗೆ ಪ್ರಾಬ್ಲಮ್ ಆದರೆ ಸ್ವಲ್ಪ ಮೊಸರನ್ನೇ ಹಾಕ್ಕೋಬೇಕು. ಸೊ ಇದನ್ನು ಇವಾಗ ನಾನು ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಚಿಕನ್ನ ತಗೊಳ್ಳುವಾಗ ನಾನು ಸ್ಕಿನ್ ಔಟ್ ವಿತ್ ಸ್ಕಿನ್ ಎರಡನ್ನೂ ಟ್ರೈ ಮಾಡಿದ್ದೆ. ವಿತ್ ಸ್ಕಿನ್ ಅಷ್ಟೊಂದು ಚೆನ್ನಾಗಾಗೋದಿಲ್ಲ ಈ ರೆಸಿಪಿಗೆ. ಸೊ ಸ್ಕಿನ್ ಔಟ್ ತಗೊಳ್ಳುವಾಗ ನೀವು ಆ ಲೆಗ್ ಪೀಸ್ ಏನಿದೆ ಅದಕ್ಕೆ ಕಟ್ಸ್ಗಳನ್ನು ಹಾಕೋಬೇಕು. ಹಾಗೆಯೇ ಚಿಕನ್ ತೊಳೆದಾದ್ಮೇಲೆ ಅದರಲ್ಲಿ ಸ್ವಲ್ಪ ನೀರಿರದಂತೆ ನೋಡ್ಕೋಬೇಕು. ಆ ನೀರಿದ್ರೆ ಏನಾಗುತ್ತೆ, ಮಸಾಲೆ ಎಲ್ಲ ಫುಲ್ ನೀರಾಗ್ಬಿಡುತ್ತೆ. ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ 1 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಮೈದಾ, 1 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು. ಇದು ನೀವು ಆಮೇಲೆ ಬೇಕಾದರೂ ಸ್ವಲ್ಪ ಜಾಸ್ತಿ ಕಮ್ಮಿ ಮಾಡ್ಕೋಬಹುದು. ಇದಕ್ಕೆ ಒಂದು 4 ರಿಂದ 5 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್, ಜೋಳದ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ, ಹಾಗೆಯೇ ನಾವು ರುಬ್ಕೊಂಡಿರುವಂತಹ ಮಸಾಲೆ ಏನಿದೆ ಅದನ್ನು ಸೇರಿಸ್ಕೊಂಡು ಇನ್ನೂ ಸ್ವಲ್ಪ ಮೊಸರನ್ನು ಹಾಕ್ತಾ ಇದ್ದೀನಿ. ಟೋಟಲ್ ಆಗಿ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಮೊಸರನ್ನು ಉಪಯೋಗ ಮಾಡಿದ್ದೀನಿ. ಸ್ವಲ್ಪ ಕಮ್ಮಿ ಆದರೂ ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೋಬಹುದು ಆಮೇಲೆ. ಆದರೆ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ನೀರಾಗಿಬಿಟ್ರೆ ಆ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ. ಇದಕ್ಕೆ ನಾನು ಒಂದು ಮೊಟ್ಟೆಯ ಬಿಳಿ ಭಾಗನ ಮಾತ್ರ ಹಾಕ್ಕೊಂಡಿದ್ದೀನಿ. ನಾನು ಯಾವುದೇ ಕಬಾಬ್ ಮಾಡೋದಾದರೂ ಕೂಡ ಹಳದಿ ಭಾಗ ಹಾಕೋದಿಲ್ಲ, ಯಾಕಂದರೆ ಅದು ಸ್ವಲ್ಪ ಸ್ಮೆಲ್ ಇರುತ್ತೆ, ಅದು ಚೆನ್ನಾಗಾಗೋದಿಲ್ಲ. ಅದಕ್ಕೋಸ್ಕರನೇ ಹಳದಿ ಭಾಗ ನಾನು ಹಾಕಲ್ಲ. ಸೊ ಮೊಟ್ಟೆಯ ಬಿಳಿ ಭಾಗ ಹಾಕ್ಕೊಂಡು ನೋಡಿ, ಈ ತಿಕ್ನೆಸ್ಸಿಗೆ ಇವಾಗ ಈ ಮಸಾಲಾನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಂಡಾದಮೇಲೆ ನೀವು ಚಿಕನ್ನ ಪಾತ್ರೆಯಿಂದ ತೆಗೆಯುವಾಗ ಕೂಡ ಅದರಲ್ಲಿ ಒಂದು ಡ್ರಾಪ್ ಕೂಡ ನೀರು ಇರದಂತೆ ನೀವು ನೋಡಿಕೊಂಡ್ರೆ ಈ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಎಲ್ಲ ಚಿಕನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡಿ, ಪ್ರತಿಯೊಂದು ಪೀಸಿಗೂ ಅದು ಚೆನ್ನಾಗಿ ಅಂಟ್ಕೊಳ್ಳುವಂತೆ ಅದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಅಟ್ಲೀಸ್ಟ್ ನೀವು 1 ಗಂಟೆ ಬಿಟ್ಬಿಡಬೇಕು. ಆವಾಗ ಅದರದ್ದು ಖಾರ ಉಪ್ಪೆಲ್ಲ ತುಂಬ ಚೆನ್ನಾಗಿ ಆ ಚಿಕನಿಗೆ ಎಳ್ಕೊಳ್ಳುತ್ತೆ. ಲೆಗ್ ಪೀಸ್ ಎಲ್ಲ ಎಳ್ಕೊಳ್ಳೋದು ತುಂಬಾ ಕಷ್ಟ, ಅದಕ್ಕೋಸ್ಕರ 1 ಗಂಟೆ ಇಡಬೇಕು. ಇವಾಗ ಹೈ ಫ್ಲೇಮಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಳ್ಳಿ. ಎಣ್ಣೆ ಪೂರ್ತಿಯಾಗಿ ಬಿಸಿ ಆದಮೇಲೆ ಈ ಪೀಸ್ಗಳನ್ನು ಹಾಕ್ಕೊಂಡು ಫ್ಲೇಮ್ನ ಮೀಡಿಯಮಲ್ಲಿಟ್ಟು ಇದನ್ನು ನೀವು ಫ್ರೈ ಮಾಡಬೇಕು. ಹಾಗೆಯೇ ಇದ್ರದ್ದು ಕೋಟಿಂಗ್ ನಾನು ತೋರಿಸ್ತೀನಿ ನೋಡಿ. ಸ್ವಲ್ಪ ಕೋಟಿಂಗ್ ಇದೆ, ಅಂದರೆ ಪೇಪರ್ ಥರ ಆ ಕೋಟಿಂಗ್ ಇರಬೇಕು, ಆವಾಗಲೇ ಅದು ಚೆನ್ನಾಗಿರೋದು. ಅಕಸ್ಮಾತ್ ಎಲ್ಲಾದರೂ ನೀವು ಜಾಸ್ತಿ ಹಿಟ್ಟು ಹಾಕ್ಕೊಂಡು ಅದು ಕೋಟಿಂಗ್ ತುಂಬ ದಪ್ಪನಾಗಿ ಬಂದರೆ ಅದು ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ. ಇವಾಗ ಒಂದು 90% ಫ್ರೈ ಆದಮೇಲೆ ಆ ಚಿಕನ್ನ ತೆಗೆದು ಮತ್ತೆ ಸೆಕೆಂಡ್ ರೌಂಡ್ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆ ಸೆಕೆಂಡ್ ರೌಂಡ್ ಕೂಡ 90% ಫ್ರೈ ಆದಮೇಲೆ ಇವಾಗ ಟೋಟಲ್ ಆಗಿ ಎಲ್ಲ ಚಿಕನ್ನ ಕೂಡ ಆ ಎಣ್ಣೆಗೆ ಹಾಕಿ ಹೈ ಫ್ಲೇಮಲ್ಲಿ ಇದನ್ನು 1 ನಿಮಿಷ ನಾನು ಫ್ರೈ ಮಾಡ್ತಾ ಇದ್ದೀನಿ. ಸೊ ಈ ಥರ ಫ್ರೈ ಮಾಡೋದ್ರಿಂದ ಏನಾಗುತ್ತೆ, ಅದರದ್ದು ಲೇಯರ್, ಹೊರಗಡೆ ಇರುವಂಥ ಲೇಯರ್ ಏನಿದೆ ಅದು ಸಖತ್ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆಯೇ ಅದನ್ನು ತಿನ್ನೋದಕ್ಕೆ ತುಂಬಾ ಮಜವಾಗಿರುತ್ತೆ. ಇಲ್ಲಿ ಯಾವುದೇ ಕಲರ್ ಆ್ಯಡ್ ಮಾಡದೇ ಇರೋದ್ರಿಂದ ಆ ಚಿಕನ್ ಸ್ವಲ್ಪ ನಿಮಗೆ ರೆಡ್ಡಿಶ್ ಆಗಿ ಕಾಣಬಹುದು. ಕಲರ್ ಆ್ಯಡ್ ಮಾಡಿದರೆ ಗ್ರೀನಾಗೇ ಇರುತ್ತೆ, ಹೋಟೆಲಲ್ಲಿ ಸಿಗೋ ಥರ. ಸೊ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ನಾನು ಫ್ರೈ ಮಾಡಿಕೊಂಡು ಅದ್ರ ಮೇಲೆ ಹರಡಿ ಈ ಚಿಕನ್ನ ಸರ್ವ್ ಮಾಡ್ತಾ ಇದ್ದೀನಿ. ಈ ಚಿಕನ್ ಬಿಸಿ ಇರೋವಾಗಲೇ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತಣ್ಣಗಾದರೆ ತಿನ್ನೋದಕ್ಕೆ ಅಷ್ಟು ಮಜಾ ಬರೋದಿಲ್ಲ, ಹಾಗೆಯೇ ಕ್ರಿಸ್ಪಿನೆಸ್ ಕೂಡ ಹೋಗ್ಬಿಡುತ್ತೆ. ಸೊ ಈ ಚಿಕನ್ ರೆಸಿಪಿ ಸಖತ್ ಟೇಸ್ಟ್ ಇರುತ್ತೆ. ಹಾಗೆಯೇ ನೀವು ನೋಡ್ಬೋದು ಜ್ಯೂಸಿನೆಸ್ ಹಾಗೇ ಇದೆ ನೋಡಿ. ಈ ಥರ ಈ ಚಿಕನ್ ಇವಾಗ ರೆಡಿಯಾಗಿದೆ. ಸೂಪರ್ ಟೇಸ್ಟಿ ಆದಂತಹ ಈ ಬೆಳ್ಳುಳ್ಳಿ ಕಬಾಬ್ನ ಎಕ್ಸ್ಟ್ರಾ ಫ್ಲೇವರ್ ಸ್ಟೈಲಲ್ಲಿ ಮಾಡೋದಕ್ಕೆ ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.